ಗುಡ್ ಮಾರ್ನಿಂಗ್ ಎವ್ರಿವನ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸೊ ಸಮಯ ಯಾವಾಗಲೂ ನಾವು ಅಂದ್ಕೊಂಡಂಗೆ ಇರಲ್ಲ ಅಲ್ವಾ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಏರುಪೇರಾಗ್ತಿದೆ. ಆ್ಯಕ್ಚುಲಿ ನಾವು ಟೀಚರ್ ಜಾಬು ಆಲ್ವೇಸ್ ಸೆಕ್ಯೂರ್ ಜಾಬ್ ಅಂತೇಳಿ ತುಂಬ ಡಿಮ್ಯಾಂಡ್ ಇರುತ್ತೆ ಜಾಬಿಗೆ ಅಂತ B.Ed ಮಾಡ್ತಾ ಇರುವಾಗ ತುಂಬ ಕಾನ್ಫಿಡೆಂಟ್ ಆಗಿದ್ವಿ. ಸೊ ನಮ್ಮ ಹಸ್ಬೆಂಡು ಟೀಚರ್ ಆಗಿದ್ದರು, ಬಟ್ ಲಾಕ್ಡೌನಲ್ಲಿ ಎಲ್ಲ ತಲೆ ಕೆಳಗಾಯಿತು. ಪ್ರೈವೇಟ್ ಟೀಚರ್ಸ್ ಪಾಡಂತೂ ಯಾರಿಗೂ ಹೇಳೋಕ್ಕಾಗಲ್ಲ, ಅಂಥ ಕಷ್ಟ ಆಗೋಯಿತು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಅವಾಗ ನನ್ನ ಮಗ 9 ತಿಂಗಳಿದ್ದ. ಸೊ ಆ ಮಗುನ ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ಬೆಂಗಳೂರಿಂದ ಶಿವಮೊಗ್ಗ ಬಂದು ಆಗ ನಾವು ಪ್ಲ್ಯಾನ್ ಮಾಡಿದ್ದು ಬಂಡವಾಳ ಹಾಕಲಿಕ್ಕೆ ನಮ್ಮ ಹತ್ರ 10 ರೂಪಾಯಿನೂ ಇರಲಿಲ್ಲ. ಬಟ್ ನಾವೇನು ಮಾಡಿದ್ವಿ ಅಂದರೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ವಿ. ಅದು ಶಿವಮೊಗ್ಗ ಸರ್ಪ್ರೈಸರ್ಸ್ ಅಂತೇಳಿ. ಆಗ ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಯಾರೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನಮಗೆ ಹ್ಯೂಜ್ ರೆಸ್ಪಾನ್ಸೇ ಬಂತು. ಅಂದರೆ ಫಸ್ಟ್ 1 or 2 ಮಂತ್ ಏನೂ ಬರಲಿಲ್ಲ. ಆಫ್ಟರ್ ದಟ್ ಆರ್ಡರ್ಸ್ ಎಲ್ಲ ಚೆನ್ನಾಗೇ ಬರ್ತಾ ಹೋಯಿತು. ಮಿನಿಮಮ್ ಒಂದು 10 to 20 ಆರ್ಡರ್ಸ್ ಅಂತೂ ಪಕ್ಕ ಸಿಗ್ತಾಯಿತ್ತು. ಅಂದರೆ ನಮ್ಮ ಬಾಡಿಗೆ ರೇಷನ್ ಮತ್ತು ಮಗು ಖರ್ಚಿಗೆ ಆಗುವಂಥ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗಿತ್ತು. ಸೊ ನೀವು ಏನಾದರೂ ಟ್ರೈ ಮಾಡ್ಬೋದು, ಯಾಕಂದರೆ ಅದನ್ನು ಆ್ಯಸ್ ಎ ಪಾರ್ಟ್ ಟೈಮ್ ಜಾಬ್ ಆಗಿ ಯಾರಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸರ್ಪ್ರೈಸ್ ಇದು ಹೇಗೆ ಅಂದರೆ ಸರ್ಪ್ರೈಸ್ ಕೇಕ್ ಡೆಲಿವರಿ ಕೊಡ್ತಾಯಿದ್ವಿ. ಅಂದರೆ ಬರೀ ಕೇಕ್ ಕೊಡೋದ್ರಿಂದ ಅಷ್ಟು ಹೈಲೈಟ್ ಆಗೋಲ್ಲ. ಸೊ ಹಾಗಾಗಿ ನಾವು ಒಂದು ವುಡ್ ಬಾಕ್ಸ್ನ ರೆಡಿ ಮಾಡ್ಕೊಂಡ್ವಿ. ವುಡ್ ಬಾಕ್ಸ್ ಒಳಗಡೆ 14 ಐಟಮ್ಸ್ನ ಇನ್ಕ್ಲೂಡ್ ಮಾಡಿದ್ವಿ. ಸೊ ಕಾಸ್ಟು 3500 ಚಾರ್ಜ್ ಮಾಡ್ತಾಯಿದ್ವಿ. ಕೇಕು, ಲೈಟ್ಸು, ಕ್ರೌನು, ಸ್ಯಾಶು ಈ ಥರ ಎಲ್ಲ ಚೆನ್ನಾಗಿರುವಂಥ ಅಂದರೆ ಸೆಲೆಬ್ರೇಷನ್ಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ನಾವು ಫೋಟೋ ಫ್ರೇಮ್ ಆಗಿರ್ಬೋದು ಎಲ್ಲ ರೆಡಿ ಮಾಡ್ಕೊತಿದ್ವಿ. ಸೊ ನಮಗೆ ಒಂದು ಆರ್ಡ್ರಿಂದ ಮಿನಿಮಮ್ ನಮಗೆ 1000 ಸಿಗ್ತಾಯಿತ್ತು. ಅಂದರೆ ನನಗೆ ಜಾಸ್ತಿ ಕಾಲ್ಸ್ ಬರ್ತಾಯಿದ್ದು ಫಾರಿನ್ ಇಂದ ತುಂಬ ಕಾಲ್ಸ್ ಬರ್ತಾಯಿತ್ತು. ಅಂದರೆ ಪೇರೆಂಟ್ಸು, ಬ್ರದರ್ಸು, ಸಿಸ್ಟರ್ಸು ಎಲ್ಲ ಇಂಡಿಯಾದಲ್ಲಿ ಇರ್ತಾರಲ್ವ, ಅಂದರೆ ಶಿವಮೊಗ್ಗದಲ್ಲಿ ಇದ್ದಾರಲ್ವ. ಸೊ ಅವ್ರ ಮಕ್ಕಳಾಗಿರ್ಬೋದು ಅಥವಾ ಅಣ್ಣ ತಮ್ಮವರು, ಅಕ್ಕ ತಂಗಿರು, ಆ ಥರ ಅವರು ನಮಗೆ ಕೇಕ್ ಸರ್ಪ್ರೈಸ್ ಕೊಡಿ, ನಮ್ಮ ಮದರ್ ಇದ್ದಾರೆ ಅಥವಾ ನಮ್ಮ ಬ್ರದರ್ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಆರ್ಡರ್ಸ್ ಬರ್ತಾಯಿತ್ತು. ಎಷ್ಟು ಖುಷಿ ಆಗುತ್ತಲ್ಲ. ಅಂದರೆ ದೂರ ಇರುವಂಥ ಪೇರೆಂಟ್ಸ್ಗೆ ನಮ್ಮಿಂದ ಒಂದು ಗಿಫ್ಟ್ ಕೊಡಲಿಕ್ಕೆ ಅಥವಾ ಸರ್ಪ್ರೈಸ್ ಕೊಡಲಿಕ್ಕೆ ತುಂಬಾ ಖುಷಿ ಪಡ್ತಾಯಿದ್ರು. ಎಷ್ಟೋ ಜನ ಪೇರೆಂಟ್ಸು, ಕಪಲ್ಸು, ಹಸ್ಬೆಂಡ್ ದೂರ ಇದ್ದಾಗ ವೈಫಿಗೆ ಗಿಫ್ಟ್ ಕಳಿಸಿರುತ್ತೋ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಅಂದರೆ ಅಷ್ಟು ಅವರು ಮನಸ್ಸು ತುಂಬಿ ಬಂದಿದೆ. ಯಾಕೆಂದರೆ ಇದರಲ್ಲಿ ನಮ್ಮ ಮೇಯ್ನಾಗಿ ನಮ್ಮ ಸರ್ಪ್ರೈಸಲ್ಲಿ ಹೈಲೈಟ್ ಆಗ್ತಾ ಇದ್ದಿದ್ದು ಆ್ಯಕ್ಚುಲಿ ಲೆಟರ್ ಏನಕ್ಕೆ ಅಂದರೆ ನಾನು ಅವ್ರು ಏನು ವರ್ಡ್ಸ್ ಕಳಿಸ್ತಾರೋ ಅದನ್ನು ಟೈಪ್ ಮಾಡಿ ಡಿಸೈನಡ್ ಲೆಟ್ರಾಗಿ ಕನ್ವರ್ಟ್ ಮಾಡಿ ಅದನ್ನು ರೆಡಿ ಮಾಡಿ ಕೊಡ್ತಾಯಿದ್ವಿ. ಸೊ ಆ ಲೆಟರಲ್ಲಿ ಅವ್ರದ್ದೇ ಓನ್ ಎಕ್ಸ್ಪೀರಿಯೆನ್ಸ್ ವರ್ಡ್ಸ್ಗಳಿರೋದು. ಅಂದರೆ ಅಮ್ಮಂಗೆ ಬರೀತಿದ್ರೆ ಏನಾದರೂ ಒಂದು ಬಾಲ್ಯದ ನೆನಪುಗಳು ಎಲ್ಲ ಬರೆದು ಅವರು ಟೈಪ್ ಕಳಿಸೋ ನನಗೆ ವಾಟ್ಸಪ್ಪಲ್ಲಿ. ಸೊ ನಾನು ಅದನ್ನು ಟೈಪ್ ಮಾಡಿ ಡಿಸೈನಡ್ ಲೆಟ್ರ್ ಮಾಡಿ ಅಂದರೆ ಅದನ್ನು ಕೊಡ್ತಾಯಿದ್ವಲ್ಲ. ಸೊ ಆವಾಗ ಓದ್ತಾನೆ ಆ ಲೆಟರ್ ಓದ್ತಾನೆ ಎಷ್ಟೋ ಜನ ಕಣ್ಣಂಚಲ್ಲಿ ನೀರು ತಂದ್ಕೊಂಡು ಹತ್ತು ಬಿಡೋರು. ಸೊ ನಮ್ಮ ಪ್ರೀತಿ ಪಾತ್ರ ದೂರದಿಂದ ನಮಗೆ ವಾಟ್ಸಪ್ ಕಾಲಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಾಲಲ್ಲಿ ವಿಶ್ ಮಾಡೋದು ಅಥವಾ ವರ್ಡ್ಸಲ್ಲಿ ಇರೋದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಅದೇ ಲೆಟರ್ಸಲ್ಲಿ ಕೊಟ್ಟರೆ ಅದು ರಿಯಲಿ ತುಂಬಾ ಖುಷಿ ಪಡೋರು. ಸರ್ಪ್ರೈಸಾಗಿ ಅವರು ಖುಷಿನ ಎಕ್ಸ್ಪ್ರೆಸ್ ಮಾಡೋರು ಆಗಲೇ. ಸೊ ತುಂಬ ಕ್ಲೈಂಟ್ಸು ನನಗೆ ಪಾಸಿಟಿವ್ ಆಗಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಸೊ ನೀವು ಯಾರಾದರೂ ಪಾರ್ಟ್ ಟೈಮ್ ಜಾಬ್ ಆಗಿ ಫ್ರೀ ಇದ್ದರೆ ಇನ್ ಕೇಸ್ ಡೆಲಿವರಿ ಕೊಡುವಂಥ ಅಂದರೆ ಸರ್ಪ್ರೈಸ್ ಡೆಲಿವರಿ ಕೊಡುವಂಥ ಆಪ್ಷನ್ಸ್ ಇದೆ. ಸೊ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನಿಮಗೂ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ. ಯಾರಾದರೂ ಒಬ್ಬರಾದರೂ ಈ ರೀತಿ ಏನಾದರೂ ಒಂದು ಓನ್ ಆಗಿ ಪಾರ್ಟ್ ಟೈಮ್ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿದ್ರೆ ರಿಯಲಿ ಐ ಆಮ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್ ವುಡ್ ಬಾಕ್ಸಲ್ಲಿ ಎಷ್ಟು ಐಟಮ್ಸು ಹೇಗೆ ಇಡ್ತಾ ಇದ್ವಿ ಅಂದರೆ ಯಾವ್ಯಾವ ಐಟಮ್ಸ್ ಅಂತ ನಿಮಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.